ಪ್ರಾಮಿಸ್ ಮಾಡಿದ್ರಿ. ಅಮೆರಿಕಕ್ಕೆ ಹೋದ್ಮೇಲೆ ನಾವು ಬೇರೆ ಬೇರೆ ಇರೋಣ, ನನ್ನ ಇಷ್ಟ ಬಂದಾಗ ಇರಕ್ ಬಿಡ್ತೀನಿ ಅಂತ, ನನ್ನ ಕರಿಯರ್ ಬಿಲ್ಡ್ ಮಾಡೋಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ನೆನ್ಪಿ? ಹೌದು ಹೇಳಿದ್ದೆ, ಆದ್ರೆ ಈಗ ಅಮೆರಿಕ ಹೋಗಕ್ಕಾಗಲ್ಲ. ನಾವಿಬ್ರು ಇಲ್ಲೇ ಇರೋಣ. ನಾನು ಒಪ್ಪಲ್ಲ. ನೀವು ಕೊಟ್ಟ ಮಾತು ಉಳಿಸ್ಕೊಳ್ಳೇಬೇಕು. ಕೊಟ್ಟ ಮಾತಿಗೆ ತಪ್ಪಲ್ಲ. ಅಗ್ನಿ ಸಾಕ್ಷಿಯಾಗಿ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮದುವೆ ಮಂಟಪದಲ್ಲಿ ಪ್ರಾಮಿಸ್ ಮಾಡಿದ್ದೀನಿ. ಇನ್ಮೇಲೆ ಅದೇ ರೀತಿ ನಡ್ಕೋತೀನಿ. ನನಗೆ ನಿಮ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ನೀವು ನನಗ್ ಮಾತು ಕೊಟ್ಟಿದ್ರಿ, ನನ್ ದಾರಿಗೆ ಅಡ್ಡ ಬರಲ್ಲ, ನನಗಿಷ್ಟ ಬಂದಾಗಿರೋಕ್ ಬಿಡ್ತೀನಿ ಅಂತ. ಆದ್ರೆ ಈಗ ಹೊಸ ರಾಗ ತೆಗಿತಿದ್ದೀರಾ. ನಾ ನಿಮ್ಮನ್ನ ನಂಬಲ್ಲ. ನಾವಿಬ್ರು ದೂರ ದೂರ ಇರೋದ್ರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ನಾನು ಅದನ್ನು ಒಪ್ಕೊಳ್ಳೇಬೇಕು. ಆ ಶಕ್ತಿ ಕೊಡು ಕೃಷ್ಣ, ನನಗೆ ಆ ಶಕ್ತಿ ಕೃಷ್ಣ, ನಾನು ನನ್ನ ಡ್ರೀಮ್ಗಳನ್ನ ಮರೆತು ನನ್ನ ಮದುವೆ ಆಗಿರೋಳ ಜೊತೆ ಸಂಸಾರ ಮಾಡಬೇಕಿರೋದು ನ್ಯಾಯದಾರಿ. ನನ್ಗ ಶಕ್ತಿ ಕೊಡು ಭಗವಂತ. ಎಲ್ರಿಗೂ ಮದುವೆ ಆದ ಪ್ರಾರಂಭದಲ್ಲಿ ಒಂದಲ್ಲ ಒಂದು ತೊಂದರೆ ಬಂದೇ ಬರುತ್ತೆ. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ವ್ಯತ್ಯಾಸ ಇರಲ್ವಾ? ದೊಡ್ಡ ಮನೆ ಬೇರೆ, ಬಂದು ಹೋಗೋರು ಜಾಸ್ತಿ ಅಂತಂದ್ರೆ ಕೆಲಸನೂ ಜಾಸ್ತಿನೇ ಇರುತ್ತೆ. ನೀನು ಆ ಮನೆ ಪಟ್ಟದ ರಾಣಿ ಇದ್ದಾಗೆ, ಹಾಗಾಗಿ ಜವಾಬ್ದಾರಿ ಜಾಸ್ತಿ ಆಗೋದು ಸಹಜ ತಾನೇ ಪುಟ್ಟ. ಆದ್ರೆ ನನಗೆ ಆ ಮನೆ ಸೊಸೈಟಿ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಮುಂದಾಗೋದು ಇಲ್ಲ. ಇದು ನನ್ ಕೊನೆ ತೀರ್ಮಾನ. ನಾನು ಆ ಮನೆಗೆ ಹೋಗಲ್ಲ, ಅಂದ್ಮೇಲೆ ಹೋಗಲ್ಲ. ನಾನ್ ಮದ್ವೆಗ್ ಮುಂಚೆ ನಿಮ್ ಜೊತೆ ಹೇಗಿದ್ನೋ ಹಾಗೆ ಇರ್ತೀನಿ. ವಿಶಾಖ, ನನ್ನ ಮನೆಯಲ್ಲಿ ನಿನಗೆ ಜಾಗ. ನೀನು ಮದುವೆ ಆದ್ಮೇಲೆ ಆ ಮನೆ ಹಿಡ್ದೋಳು. ಈಗ ನೀನೇನಿದ್ರು ನೆಂಟ್ರಿದ್ದ ಹಾಗೆ. ನಿನ್ನ ಗಂಡನ ಜೊತೆ ಬಾ, 4 ದಿನ ಇರು, ಮತ್ತೆ ವಾಪಸ್ ಹೋಗು. ಅದು ಬಿಟ್ಟು ಸಂಸಾರನೆಲ್ಲ ಬಿಟ್ಟು ನಮ್ಮ ಜೊತೆ ಇರ್ತೀನಿ ಅಂತ ನೀನೇನಾದ್ರೂ ಯೋಚನೆ ಮಾಡಿದ್ರೆ ನಿನ್ನನ್ನು ನಾನು ನನ್ನ ಮನೆ ಹೊಸಲು ಒಳಗಡೆ ಕೂಡ ಸೇರಿಸೋದಿಲ್ಲ. ಅರ್ಥ ಆಯ್ತಾ? ಸರಿಯಾಗಿ ಕೆಲಸ ಮಾಡದೇ ಇರೋರ್ನ ಯಾರು ಗೌರವ ಕೊಡಲ್ಲ. ಹೋಗು, ಹೊರಟೋಗು. ನಾನು ಅನ್ಕೊಂಡಿದ್ದನ್ನ ಹೇಗ್ ಸಾಧಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇವ್ರ ಹೆದರಿಕೆ ಬೆದರಿಕೆಗೆಲ್ಲ ಸೊಪ್ಪು ಹಾಕೊಳ್ಳಲ್ಲ. ನಾನು ಈಗಲೇ ಹೋಗಿ ಅವ್ರಿಗೆ ಹೇಳ್ತೀನಿ, ನಂಗೆ ಈ ಮನೆ ಸೊಸೆಯಾಗಿರಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಜೀವನಕ್ಕೊಂದು ದಾರಿ ಮಾಡ್ಕೊಡಿ ಅಂತ. ವಿಶಾಖ, 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 ನನ್ ಮಾತು ಕೇಳು. ವಿಶಾಖ, ದುಡುಕ್ ಬೇಡ. ಏನ ನಿಂದು? ನೀನು ಅಪ್ಪನ ಹಾಗೆ ನನ್ಗೆ ಉಪದೇಶ ಮಾಡಕ್ ಬಂದ್ಯಾ? ವಿಶಾಖ, ಮುಂದೆ ಯೋಚನೆ ಮಾಡದೆ ಈ ರೀತಿ ದುಡುಕ್ ಬೇಡ ಕಣೆ. ನಿಮ್ಮ ಅತ್ತೆ ಮನೆ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಮೊನ್ನೆ ತಾನೇ ನಿಮ್ಮ ಮಾವ ತೀರ್ ಹೋಗಿದ್ದಾರೆ. ಎಲ್ರು ಆ ದುಃಖದಲ್ಲಿದ್ದಾರೆ ಕಣೆ. ಸೂತ್ಕದ ಮನೆಯಲ್ಲಿ ನೀನ್ ಈ ರೀತಿ ಮನೆ ಹೋಗ್ತೀನಿ ಅಂದ್ರೆ ಅದ್ ಸರಿನಾ? ನೋಡು, ನೀನ್ ನನ್ ವಿಷಯದಲ್ಲಿ ಮೂಗ್ ತೋರ್ಸಕ್ ಬರ್ಬೇಡ. ನಿಂದ ಎಷ್ಟಿದೆ ಅಷ್ಟು ನೋಡ್ಕೊಂಡು ತೆಪ್ಕಿರು. ನನಗಿಷ್ಟ ಬಂದ ಹಾಗೆ ನಾನು ಇರ್ತೀನಿ. ನೀನೇ ನೋಡ್ತಿದ್ಯಾ? ನಡಿ. ವಿಶು ದೇವಸ್ಥಾನದ ಅಧಿಕಾರ ವಹಿಸಿಕೊಳ್ಳೋದ್ರಿಂದ ನಿಮ್ಮಿಬ್ಬರ ದಾಂಪತ್ಯ ಜೀವನ ಶುಭ ಮುಹೂರ್ತದಲ್ಲಿ ಆರಂಭ ಆಗಬೇಕು ಅನ್ನೋದು ಶಾಸ್ತ್ರ. ದೇವಸ್ಥಾನದ ಅಧಿಕಾರ ವಹಿಸಿಕೊಂಡ ಮೊದಲನೇ ರಾತ್ರಿ ನೀವು ಮದುವೆಯಾದ ಮೊದಲನೇ ರಾತ್ರಿ ಥರಾನೇ ಲೆಕ್ಕ.